ಮನೆ ಬೇಕಿತ್ತು ಅಂತ ಅಮ್ಮನ ಬಂದು ಪ್ರಶ್ನೆ ಮಾಡಿ ಕೇಳಿದೆ. ಅಮ್ಮ ಯೋಚನೆ ಮಾಡ್ದೇ ಹೂವು ಪ್ರಸಾದ ಕೊಡ್ತಾನೇ ಇದ್ರು. ಅಮ್ಮ ಹೇಳ್ದಂಗೆ ನಾನು ಅಂದ್ಕೊಂಡಿರೋ ಏರಿಯಾದಲ್ಲೇ ನನಗೆ ಮನೆ ಕೊಡಿಸಿದ್ದಾರೆ. ಅದೇ ತಕ್ಕನಾಗ ಜಾಗ ನನಗೆ ಇಷ್ಟ ಆಗಿರೋ ಥರನೇ ನನಗೆ ಕೊಡಿಸಿದ್ದಾರೆ. ಚರ್ಮಕಾಲ ಆಯ್ತು ನನಗೆ. ಕಾರಣ ಚರ್ಮಕಾಲ ಹೋಗಿ ನನಗೆ ನಂಬಿಕೆ ಇರಲಿಲ್ಲ. ಆಮೇಲೆ ಮೂರನೇ ವಾರ ಬಂದು 21 ಸುತ್ತಾಗ್ತೆ. ತಿರ್ಗಿ 4ನೇ ವಾರ ಬಂದು ಸುತ್ತಾಗ್ತೆ. 5ನೇ ವಾರಕ್ಕೆ ನೋಡಿದ್ರೆ ಫುಲ್ ಕ್ಲಿಯರ್ ಆಗೋಯ್ತು. ಪ್ರದಕ್ಷಿಣೆ ಹಾಕಿ ನೀನು ತೆಂಗಿನಕಾಯಿಯಲ್ಲಿ 21 ಪ್ರದಕ್ಷಿಣೆಗೆ ತುಪ್ಪ ದೀಪ ಹಚ್ಚಿದ್ರೆ ವಾಸಿ ಆಗುತ್ತಾ? ಗೋಪ್ರಸಾದ ಕೊಡು. ಗೋಪ್ರಸಾದ ಆಗೈತೆ ಸರಿನಾ? 21 ಪ್ರದಕ್ಷಿಣೆ ಆಗಲಿ, ತೆಂಗಿನಕಾಯಿಯಲ್ಲಿ ತುಪ್ಪ ದೀಪ ಹಚ್ಚಿ. ಇನ್ನೇನು ಮಾಡಬೇಡಿ. ನಿಂಬೆಹಣ್ಣು ತಡೆ ಹೊಡೆಯೋದು, ತೆಂಗಿನಕಾಯಿ ತಡೆ ಹೊಡೆಯೋದು, ತೀರ್ಥ ಸ್ನಾನ ಮಾಡಿಸೋದು ಆ ಥರ ಏನೂ ಇಲ್ಲ. ಈಗ ನೀವು ಭಕ್ತಿಯಿಂದ ಅಮ್ಮನಿಗೆ ಯಾವ ಥರ ಪೂಜೆ ಮಾಡ್ಕೊಂತೀರೋ ನೀವೇ ಸ್ವತಃ ಬಂದು ಪೂಜೆ ಮಾಡ್ಕೊಂಡು ತೆಂಗಿನಕಾಯಿಯಲ್ಲಿ 21 ಪ್ರದಕ್ಷಿಣೆ ಹಾಕಿ ತುಪ್ಪ ದೀಪ ಹಚ್ಚೋದ್ರಿಂದ ನಿಮ್ಮ ಸಮಸ್ಯೆಗಳ ಬಗ್ಗೆ. ಆಂಧ್ರಾಗ ಹೋದೆ, ತಮಿಳ್ನಾಡಿಗೆ ಹೋದೆ, ಕರ್ನಾಟಕ ಫುಲ್ಲು ಎಲ್ಲ ಕಡೆನೂ ತೋರಿಸಿದೆ. ಬ್ಲಡ್ ಚೆಕಪ್ಪು ಎಲ್ಲ ಮಾಡಿಸಿದೆ. ಎಲ್ಲೂ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಎಲ್ಲ ನಾರ್ಮಲ್ ಬರ್ತಾಯಿದೆ. ಏನಂತ ಗೊತ್ತಾಗಿಲ್ಲ. ಡಾಕ್ಟ್ರ್ ಯಾರೂ ರೆಸ್ಪಾನ್ಸ್ ಕೊಡಲಿಲ್ಲ. ಬಟ್ ಇಲ್ಲಿ ಯಾರೋ ನನ್ನ ಫ್ರೆಂಡ್ ಒಬ್ಬರು ಟೇಕಲ್ ಕಡೆ ಒಬ್ರು ಹೇಳಿದರು. ಬಟ್ ಇಲ್ಲಿಗೆ ಬಂದಾಗಿನಿಂದ ತುಂಬ ವಾಸಿ ಆಯಿತು, ಮೇಲಾಯಿತು. ನಮಸ್ತೆ, ನನ್ನ ಹೆಸರು ರಾಜೇಶ್ವರಿ ಅಂತ, ಬೆಂಗಳೂರಿಂದ ಬಂದಿದ್ದೀನಿ. ನಾನು ಕೆಂಪೇಗೌಡ ಹಾಸ್ಪಿಟ್ಲಲ್ಲಿ ಸ್ಟಾಫ್ ನರ್ಸು. ಒಂದು 17 ವರ್ಷದಿಂದ ಸ್ಟಾಫ್ ನರ್ಸ್ ಇದು ಮಾಡ್ತಾಯಿದ್ದೀನಿ. ನಾನು ಅಮ್ಮನಿಗೆ ಏನಕ್ಕೆ ವಿಚಾರಕ್ಕೆ ಬಂದಿದ್ದೆ ಅಂತಂದರೆ, ನನಗೆ ಮನೆ ಬೇಕಿತ್ತು ಅಂತ ಅಮ್ಮನ ಬಂದು ಪ್ರಶ್ನೆ ಮಾಡಿ ಕೇಳಿದೆ. ಅಮ್ಮ ಯೋಚನೆ ಮಾಡ್ದೇ ಹೂವು ಪ್ರಸಾದ ಕೊಡ್ತಾನೇ ಇದ್ದರು. ಅವ್ರ ತಪ್ಪ ಇವ್ರ ತಪ್ಪ ಅವ್ರು. ಆದರೆ ಸ್ವಲ್ಪ ಟೈಮ್ ತೊಗೊತಾಯಿತ್ತು. ಯಾರೇ ಆದರೂ ಅಷ್ಟೇ ಟೇಕ್ ಟೈಮು ತೊಗೊಂಡಿದ್ದಾರೆ. ಅಮ್ಮ ಹೇಳ್ದಂಗೆ ನಾನು ಅಂದ್ಕೊಂಡಿರೋ ಏರಿಯಾದಲ್ಲೇ ನನಗೆ ಮನೆ ಕೊಡಿಸಿದ್ದಾರೆ. ಅದೇ ತಕ್ಕನಾಗ ಜಾಗ ನನಗೆ ಇಷ್ಟ ಆಗಿರೋ ಥರನೇ ನನಗೆ ಕೊಡಿಸಿದ್ದಾರೆ. ಒಳ್ಳೇದು ಮಾಡಿಕೊಟ್ಟಿದ್ದಾರೆ. ಏನು ಅನಿಸುತ್ತೆ ಮೇಡಮ್ ಇಲ್ಲಿ ಬಂದರೆ ನೀವು? ಇಲ್ಲಿ ಒಂಥರ ಪೀಸ್ ಆಫ್ ಮೈಂಡ್ ಅನಿಸುತ್ತೆ. ಅಮ್ಮ ಏನಾದರೂ ಒಂದು ದಾರಿ ಆಗುತ್ತೆ, ನನಗೆ ಹೂವು ಆಗುತ್ತೆ ಅಂತ ಅನಿಸುತ್ತೆ. ಅಲ್ಲಿಗೆ ಹೋದಾಗ ಒಂಥರ ವೈಬ್ರೇಟ್ ಅನಿಸುತ್ತೆ. ಹಿಂಗೆ ಎಲ್ಲರಿಗೂ ಹೂವು ಕೊಡ್ತಾರೆ ಅಂತ ಹೇಳ್ತಾರಲ್ಲ, ಆ ಥರ ಎಲ್ಲ ಅಷ್ಟು ಸುಲಭವಾಗಿ ಹೂವು ಕೊಡೋಲ್ಲ ಅಮ್ಮ. ಅಲ್ಲಿ ಕುತ್ಕೊಂಡಾಗ ಅದರದ್ದು ಅನುಭವನೇ ಬೇರೆ. ಎಲ್ಲರೂ ಹೇಳ್ಬಿಡ್ತಾರೆ ಇಟ್ಟಿದ ತಕ್ಷಣ ಬಿದ್ದೋಗುತ್ತೆ ಅಂತ. ಅದು ಏನೇ ಆದರೂ ಬೀಳೋದಿಲ್ಲ. ಅಮ್ಮ ಅದಕ್ಕೆ ಇದ್ದರೆ ನೋಡಿ ಎಲ್ಲ ಕಾಲ ನೋಡಿಕೊಂಡೇ ಕೊಡೋಕ್ಕಾಗುತ್ತೆ. ಅದು ವೈಬ್ರೇಟೇ ಬೇರೆ ಅಂತ ಒಂಥರ ಏನೋ ಒಂಥರ ಮೈ ಡುಮ್ ಅನಿಸುತ್ತೆ. ಏನೋ ಇದೆ ದೈವಶಕ್ತಿ ಅನ್ನೋದಿದೆ. ಅವ್ರು ನಮ್ಮ ಜೊತೆ ಇದ್ದಾರೆ ಅನ್ನೋದು ಭಾಸ. ಇಷ್ಟಪಡೋಕ್ಕೆ ಏನಂದರೆ ಕಷ್ಟ ಯಾರಿದ್ದಾರೆ ಅವ್ರು ಬಂದು ನಿಮಗೆ ಏನಾದ್ರು ಕೆಲಸ ಆಗಿರುತ್ತಲ್ಲ, ದಯವಿಟ್ಟು ಬಂದು ವಿಡಿಯೋದಿಂದ ಮಾತಾಡಿ. ಎಲ್ಲರಿಗೂ ಈಗ 4 ಜನಕ್ಕೆ ಒಳ್ಳೇದಾಗಿದೆಯಲ್ವ, ಇನ್ನು ಸಾವಿರಾರು ಜನ ಬಂದು ದೇವಸ್ಥಾನ ಅಭಿವೃದ್ಧಿ ಆಗಬೇಕು. ಯಾಕೆಂದ್ರೆ ಇಲ್ಲೇನು 1 ರೂಪಾಯಿ ಏನಕ್ಕೂ ತೊಗೊಳ್ಳಲ್ಲ ಇಲ್ಲಲ್ವ. ಅವ್ರನ್ನ ಏನಿರುತ್ತೋ ಅಭಿವೃದ್ಧಿ ಮಾಡಿಕೊಟ್ಟಷ್ಟು ಬೆಳೆದಷ್ಟು 4 ಜನಕ್ಕೂ ಒಳ್ಳೇದಾಗೋ ಥರನೂ ಮಾಡೋದು ಸಮಾಜ ಸೇವೆ ಥರ ಆಗುತ್ತೆ. ದೇವರು ಇರೋದು ಸತ್ಯ. ಪರಿಹಾರ ಏನಿಲ್ಲ, ಮಾಮೂಲಿ ತುಪ್ಪ ದೀಪ 21 ಪ್ರದಕ್ಷಿಣೆ, ತುಪ್ಪ ದೀಪ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಆ ಪೂಜೆ ಮಾಡಿ ಈ ಪೂಜೆ ಮಾಡಿ ಅಂತ ಅವ್ರು ಏನೂ ಹೇಳಿಲ್ಲ. ನಾವು ನಂಬಿಕೆ ಇಟ್ಟು ಅವರು ಅಮಾವಾಸ್ಯೆ ಹುಣ್ಣಿಮೆ ಅಂತ ಏನಾದ್ರು ಹೇಳಿದಾಗ ಇಚ್ಛೆಯಿಂದ ಜಾಸ್ತಿ ಮಾಡಿದಷ್ಟು ಜಾಸ್ತಿನೇ ಕೊಡ್ತಾರೆ ಹೊರತು ಇಷ್ಟೇ ವಾರ ಮಾಡಬೇಕು ಅಂತ ಏನು ಹೇಳಿರಲ್ಲ. ಇಷ್ಟು 2 ಅಮಾವಾಸ್ಯೆ ಹುಣ್ಣಿಮೆ ಅಷ್ಟು ಹೇಳಿರ್ತಾರೆ. ನಮ್ಮ ಇಚ್ಛೆ ಜಾಸ್ತಿ ಬಂದಷ್ಟು ಜಾಸ್ತಿನೇ ನಮಗೆ ಫಲ ಸಿಕ್ಕಿದೆ. ಅದು ಸಿಕ್ಕಿದೆ ಈಗ ನಿದರ್ಶನ. ನಾವು ಅಂದ್ಕೊಂಡಿದ್ದು 1 ಕೋಟಿ ಅಷ್ಟರಲ್ಲಿ ಇದ್ದರೆ ಸಾಕಮ್ಮ ಅನ್ನೋ ಥರ ಇತ್ತು. ಈಗ ನೋಡಿದ್ರೆ 2 ಕೋಟಿಯಷ್ಟು ನಮ್ಮ ಹತ್ರ ಇದ್ದಿದ್ದು 1 ರೂಪಾಯಿನೂ ನಾವು ಇಟ್ಕೊಂಡಿರಲಿಲ್ಲ. 2 ಕೋಟಿಯಷ್ಟು ಈಗ ನಾವು ಪ್ರಾಪರ್ಟಿ ತೊಗೊಂಡಿರೋದಲ್ಲಿ ಬ್ಯಾಂಕಿಂದ ಲೋನಿಂದ ಮಾಡಿಸ್ಕೊಂಡು ಬೇಗ ಅದು ಎಷ್ಟು ಬೇಗ 15 ದಿವಸದಲ್ಲೇ ಕಂಪ್ಲೀಟ್ ಆಗಿರೋದು ನಮಗೆ. ಅದಕ್ಕೆ ನಾನು ಹೇಳೋದು ದೇವ್ರು ಇರೋದು ಸತ್ಯ ಇದೆ. ಬನ್ನಿ, ಎಲ್ಲರಿಗೂ ಮಾರ್ಗದರ್ಶನ ಆಗುತ್ತೆ. ಕಷ್ಟದಲ್ಲಿರೋರು ಬನ್ನಿ, ಸಹಾಯ ಆಗುತ್ತೆ. ನೀವು ಇಲ್ಲಿ ಕೈ ಮುಗಿರಿ, ಅಮ್ಮನಿಗೆ ಬೇಡ್ಕೊಳ್ಳಿ, ಒಳ್ಳೇದಾಗುತ್ತೆ ಅಂತ ನಾನು ಬೇಡ್ಕೊತೀನಿ. 1ನೇ ವಾರ ಬಂದು 21 ಸುತ್ತಾಗ್ತೆ. 2ನೇ ವಾರ ಬಂದು 21 ಸುತ್ತಾಕ ಚರ್ಮಕಾಲ ಆಯ್ತು ನನಗೆ. ಕಾರಣ ಚರ್ಮಕಾಲ ಹೋಗಿ ನನಗೆ ನಂಬಿಕೆ ಇರಲಿಲ್ಲ. ಆಮೇಲೆ 3ನೇ ವಾರ ಬಂದು 21 ಸುತ್ತಾಗ್ತೆ. ತಿರ್ಗಿ 4ನೇ ವಾರ ಬಂದು ಸುತ್ತಾಗ್ತೆ. 5ನೇ ವಾರಕ್ಕೆ ನೋಡಿದ್ರೆ ಫುಲ್ ಕ್ಲಿಯರ್ ಆಗೋಯ್ತು. ಆಗ ಅಮ್ಮನ ಮೇಲೆ ನಂಬಿಕೆ ಇಟ್ಕೊಂಡು ನಮ್ಮ ಶಕ್ತಿ ಏನೋ ಒಂದು ನಮ್ಮ ಕಾಣಿಕೆ ಕೊಟ್ಬಿಟ್ಟು ಇವತ್ತು ಪೂಜೆ ಮಾಡಿಸ್ಕೊಂಡು ಹೋಗೋದು ಎಲ್ಲ ವಾಸಿಯಾಗಿದೆ. ಚರ್ಮದ ಕಾಯಿಲೆ ಅಂದ್ರಲ್ಲ, ನೀವು ಹಾಸ್ಪಿಟಲಲ್ಲಿ ನಾನು ಫಸ್ಟ್ ತೋರಿಸಿದೆ, 2-3 ಕಡೆ ತೋರಿಸ್ದೆ. ಅದಕ್ಕೊಂದು 2 ತಿಂಗಳು ನೋಡಿದೆ, ವಾಸಿ ಆಗಲಿಲ್ಲ, ಜಾಸ್ತಿ ಆಗ್ತಾಯಿತ್ತು. ಈಗ ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡು ಇಲ್ಲಿ ಅಮ್ಮನ ನಾನೇ ಯೂಟ್ಯೂಬಲ್ಲಿ ನೋಡ್ಕೊಂಡು ಬಂದು ಫಸ್ಟ್ನೇ ದಿನ ಎಲ್ಲ ಕೇಳಿ ದೇವರು ಗುರು ಯಾವ ಥರ ತೊಗೊಳ್ಬೇಕು ಅಂತ 1 ರೂಪಾಯಿ ಕೊಡಲಿಲ್ಲ. ಪ್ರದಕ್ಷಿಣೆ ಆಗ್ತೆ. 2ನೇ ವಾರ ಬಂದರೆ 3ನೇ ವಾರ 4ನೇ ವಾರ ಬಂದೆ. 5ನೇ ವಾರ ಅಷ್ಟೊತ್ತಿಗೆ ಫುಲ್ ಕ್ಲಿಯರ್ ಆಗೋದು.
ಇವತ್ತು ಎರಡು ಎಲ್ಲ ಮಚ್ಚೆ ಆಗಿತ್ತು, ಎಲ್ಲ ವಾಸಿ ಆಗೋಯ್ತು ಬೆಳಗುಳಲ್ಲಿ. ಸರ್ಪಶಕ್ತಿ ನಾಗದೇವತೆ ಅಮ್ಮನವರ ಈ ಮಹತ್ವದ ಪವಾಡವೇನು? ಮೇಡಮ್, ಯಾವುದೇ ಕಾಲಿಗೆ ನನ್ನ ನಂಬಿಕೆ ಇದೆ, ಯಾವುದೇ ಕಾಲಿಗೆ ವಾಸಿ ಆಗುತ್ತೆ, ನಂಬಿಕೆ ಇಡಬೇಕು. ಏಕೆ 1 ಅವರ್ 2 ಅವರ್ ಕ್ಲಿಯರ್ ಆಗಲ್ಲ. ಏನು 5 ವಾರ ಬಂದು 5 ವಾರ ಹೇಳಿದ್ರೆ ಎಷ್ಟು ಹೇಳ್ತಾರೆ ಪೂಜಾರಪ್ಪರು, ಎಷ್ಟು ಹೇಳ್ತಾರೆ ಅಷ್ಟು ವಾರ ಬಂದು ಫ್ರೀಯಾಗಿ ಮಾಡ್ಕೊಂಡು 21 ಸುತ್ತು ಪ್ರದರ್ಶನ ಹಾಕ್ಕೊಂಡು ತುಪ್ಪದಿತ್ತಲ್ಲಿ ಅದು ವಾಸಿ ಅದೇ ಆಗೋದು, 100ಕ್ಕೆ 100 ವಾಸಿ ಆಗೇ ಆಗೋದು ಮೇಡಮ್ರೆ. ಇದೆಲ್ಲ ನಂಬೋದಿಲ್ಲ ಎಷ್ಟೋ ಜನ. ಮೇಡಮ್, ನನಗೆ ನಂಬಿಕೆ ಬಂದೈತೆ. ನಾನು 4-5 ಸತಿ ಹಾಸ್ಪಿಟ್ಲಿಗೆ ಹೋದೆ, ನಂಬಿಕೆ ಬಂದು ವಾಸಿ ಆಗಿರಲಿಲ್ಲ. ಆದರೆ ಇಲ್ಲಿ ಬಂದು 5 ವಾರ ಆದಮೇಲೆ ನಮ್ಮ ನಂಬಿಕೆ 100% ನಂಬಿಕೆ ಬಂದೇ ಬರುತ್ತೆ. ಅವ್ರಿಗೆ 5 ವಾರ ಬಂದು ಹೋಗ್ಬೇಕು. ಯಾವ ಥರ ಹೇಳ್ತಾರೆ ಗೌರ್ಗಳು, ಆ ಥರ ಹೋಗ್ತೀವಿ ಮಾಡಿದರೆ ಫ್ರೀಯಾಗಿ ಏನೋ ₹1 ಕೇಳಲ್ಲ, ಕಾಣಿಕೆ ಇರಲ್ಲ. ನಮ್ಮ ಭಕ್ತಿ ಏನೋ ವಾಸಿ ಆದ್ಮೇಲೆ ಕೊಡ್ಬೋದು ಅಷ್ಟೇ. ಅವ್ರಿಗೆ ಇಷ್ಟೇ ಕೊಟ್ಟು ಪಟ್ಟವ್ರಿಗೆ ಏನು ₹1 ಕೇಳಲ್ಲ ಅವರು. ಈ ಮೈಯಲ್ಲಿ ಅಲರ್ಜಿ ಬರ್ತಾಯಿತ್ತು, ಸುಮಾರು ಕಡೆ ತೋರಿಸಿದೆ ಹಾಸ್ಪಿಟ್ಲಲ್ಲಿ, ಬೇಜನ್ ದುಡ್ಡು ಖರ್ಚು ಮಾಡಿದೆ, ಮೇಲಾಗಿಲ್ಲ. ಆಂಧ್ರಾಗೆ ಹೋದೆ, ತಮಿಳ್ನಾಡಿಗೆ ಹೋದೆ, ಕರ್ನಾಟಕ ಫುಲ್ಲು ಎಲ್ಲ ಕಡೆನೂ ತೋರಿಸಿದೆ, ಬ್ಲಡ್ ಚೆಕಪ್ಪು ಎಲ್ಲ ಮಾಡಿಸಿದೆ, ಎಲ್ಲೂ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಎಲ್ಲ ನಾರ್ಮಲ್ ಬರ್ತಾಯಿದ್ದೆ, ಏನಂತ ಗೊತ್ತಾಗಿಲ್ಲ. ಡಾಕ್ಟ್ರ್ ಯಾರೂ ರೆಸ್ಪಾನ್ಸ್ ಕೊಡಲಿಲ್ಲ. ಬಟ್ ಇಲ್ಲಿ ಯಾರೋ ನನ್ನ ಫ್ರೆಂಡ್ ಒಬ್ಬರು ಟೇಕಲ್ ಕಡೆ ಒಬ್ರು ಹೇಳಿದರು. ಬಟ್ ಇಲ್ಲಿಗೆ ಬಂದಾಗಿನಿಂದ ತುಂಬ ವಾಸಿ ಆಯಿತು, ಮೇಲಾಯಿತು, ಪರವಾಗಿಲ್ಲ. ಇಲ್ಲಿ ಬಂದಮೇಲೆ ನನಗೆ ಅಷ್ಟೇ. ಅದಕ್ಕೆ ಏನು ನಾನು ಹೊತ್ಕೊಂಡಿಲ್ಲ. ತುಪ್ಪದ ಕಡೆ ಕಾಯಿದಲ್ಲಿ 21 ಪ್ರದಕ್ಷಿಣೆ ಮಾಡಿದೆ ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ಬಂದು ಎಷ್ಟು ದಿನದಲ್ಲಿ ಸರಿ ಹೋಯ್ತು ನಿಮಗೆ? ನನಗೆ ಫಸ್ಟು 1 ವಾರಕ್ಕೆ 3/4% ವಾಸಿ ಆಯಿತು. ಇದು 2ನೇ ವಾರ ಬಂದಿದ್ದೀನಿ. ಫಸ್ಟ್ನೇ ವಾರಕ್ಕೆ ಮೇಲಾಯಿತು. ಬೇಜನ್ ಕಡೆ ಬೇಜನ್ ದುಡ್ಡು ಖರ್ಚು ಮಾಡಿದೆ, ಮೇಲಾಗಿಲ್ಲ ಅಷ್ಟೇ. ಏನು ಹೇಳ್ತೀರಾ ತಾಯಿ? ಪರವಾಗಿಲ್ಲ, ಈ ತಾಯಿನ ನಂಬಿದರೆ ಪರವಾಗಿಲ್ಲ, ಒಳ್ಳೆಯದಾಗುತ್ತೆ ಅಷ್ಟೇ ನಾನು ಮಾತಾಡೋದು. ಬರೋರು ತುಂಬ ಒಳ್ಳೆಯದು. ಬೇಜನ್ ಬೇರೆ ಕಡೆ ಹಾಸ್ಪಿಟ್ಲಿಗೆ ಹೋಗಿ ದುಡ್ಡು ಖರ್ಚು ಮಾಡೋದಕ್ಕಿಂತ ಇಂಥವ್ರು ನಮ್ಮ ದೇವ್ರನ್ನ ನಂಬಿದರೆ ಒಳ್ಳೇದು ಮಾಡುತ್ತೆ, ಒಳ್ಳೇದಾಗುತ್ತೆ ಅಂತ. ಎಷ್ಟು ವರ್ಷಗಳ ಪುರಾತನವಾದಂಥ ದೇವಸ್ಥಾನ ಸರ್, ಇದು ಸರ್ಪಶಕ್ತಿ ನಾಗದೇವತಾ ಅಥವಾ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನ, ಪುರಾತನ ಕಾಲದ ದೇವಸ್ಥಾನ. ಸುಮಾರು ವರ್ಷಗಳಂತ ಇದು ಸುಮಾರು ವರ್ಷಗಳ ದೇವಸ್ಥಾನ. ತಾಯಿ ನೆಲೆಸಿದ್ದಾದ್ರೆ ಹೇಗೆ? ತಾಯಿ ನೆಲೆಸಿದ್ದು ಇದು ಸುಮಾರು ವರ್ಷಗಳಿಂದ. ನಮ್ಮದು ಇದು 6ನೇ ತಲೆಮಾರು, 7ನೇ ತಲೆಮಾರಿಂದ ನಾವು ಪೂಜೆ ಮಾಡ್ಕೊಂಬರ್ತಾ ಇದ್ದೀವಿ. ನಾನು 20 ವರ್ಷದಿಂದ ನಾನು ಈ ಅಮ್ಮನ ಸೇವೆ ಮಾಡ್ಕೊಂಬರ್ತಾ ಇದ್ದೀನಿ. ತುಂಬ ಒಂದು ಆಧುನಿಕವಾದಂತಹ ಒಂದು ಕ್ಷೇತ್ರ. ಯಾವ ದಿನ ವಿಶೇಷವಾದ ಪೂಜೆ? ಇಲ್ಲಿ ವಿಶೇಷವಾಗಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಮಾತ್ರ, ಇಲ್ಲಿ ಈ ದಿವಸ ಮಾತ್ರ ಈ ಕ್ಷೇತ್ರದಲ್ಲಿ ವಿಶೇಷತೆ. ಈ ಕ್ಷೇತ್ರದಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಬಿಟ್ಟು ಇನ್ನು ಯಾವ ದಿವಸನೂ ಇಲ್ಲಿ ವಿಶೇಷವಾದಂಥ ಒಂದು ಪೂಜೆಗಳು ಇರೋದಿಲ್ಲ. ಯಾವ ರೀತಿ ವಿಶೇಷ ಪೂಜೆ ಇರುತ್ತೆ? ಯಾವ ರೀತಿ ಹರಕೆ ಕಟ್ಕೋಬೇಕು? ಇಲ್ಲಿ ಯಾವ ರೀತಿ ಹರಕೆ ಅಂತಂತಂದರೆ ಭಕ್ತಾದಿಗಳು ಸ್ವಯರಿತವಾಗಿ, ಅಮ್ಮನವರುಂಟು ಭಕ್ತಾದಿಗಳುಂಟು. ಅಮ್ಮನವರು ಭಕ್ತಾದಿಗಳ ಹತ್ರ ಬಂದು ವಿಶೇಷವಾಗಿ 21 ಪ್ರದಕ್ಷಿಣೆ ಹಾಕಿ ಅವರೇ ಸ್ವತಃ ಪೂಜಾ ಸಾಮಗ್ರಿಗಳು ತಗೊಂಬಂದು ತೆಂಗಿನಕಾಯಿ ಹೊಡೆದು ಅದೇ ತೆಂಗಿನಕಾಯಿಯಿಂದ ತುಪ್ಪದ ದೀಪ ಹಚ್ಚಿ 21 ಪ್ರದಕ್ಷಿಣೆ ಹಾಕೋದ್ರಿಂದ ಈ ಸನ್ನಿಧಾನದಲ್ಲಿ ಅವರ ಕಷ್ಟಗಳು, ಚರ್ಮ ಸಮಸ್ಯೆ ಆಗಿರಬಹುದು, ವಿಶೇಷವಾಗಿ ಇಲ್ಲಿ ಚರ್ಮ ಸಮಸ್ಯೆ, ಸಂತಾನ ಸಮಸ್ಯೆ, ಕಂಕಣ ಸಮಸ್ಯೆ, ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆಗಳಿರಬಹುದು. ಅಮ್ಮನವ್ರ ಹತ್ರ ಹಣಕಾಸಿನ ಸಮಸ್ಯೆ ಆಗಿರಬಹುದು, ಒಂದು ಜಮೀನು ಸಮಸ್ಯೆಗಳಾಗಿರ್ಬೋದು, ಒಂದು ಕೋರ್ಟ್ ಕೇಸ್ ಸಮಸ್ಯೆಗಳಾಗಿರ್ಬೋದು, ಮತ್ತೊಂದು ಎಂಥ ಸಮಸ್ಯೆಗಳನ್ನೇ ಇರಲಿ 21 ಪ್ರದಕ್ಷಿಣೆ ಹಾಕಿ ತೆಂಗಿನಕಾಯಿಯಲ್ಲಿ ತುಪ್ಪದ ದೀಪ ಹಚ್ಚೋದ್ರಿಂದ ಸಮಸ್ಯೆಗಳು, ಎಲ್ಲ ಥರದ ಸಮಸ್ಯೆಗಳು ಬಗೆಹರಿತಿದ್ದಾವೆ. ಅದಕ್ಕೆ ಪ್ರತ್ಯೇಕ ಸಾಕ್ಷಿಯಾಗಿ ಭಕ್ತಾದಿಗಳೇ ಮಾತಾಡ್ತಾರೆ. ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಹಣಕಾಸಿಲ್ಲ, ಒಂದು ಟೋಕನ್ ಇಲ್ಲ, ಏನೂ ಇಲ್ಲ. ಬರೀ ಅಮ್ಮನವರುಂಟು, ಭಕ್ತಾದಿಗಳುಂಟು. ಭಕ್ತಾದಿಗಳು ಅಮ್ಮನವ್ರ ಹತ್ರ ಯಾವ ಥರ ಒಂದು ಪ್ರಶ್ನೆ ಕೇಳ್ತಾರೋ 21 ಪ್ರದಕ್ಷಿಣೆ ಆಗಿ, ಮುಖ್ಯವಾಗಿ ಪ್ರದಕ್ಷಿಣೆ ಹಾಕಿದ ಮೇಲೆ 21 ಪ್ರದಕ್ಷಿಣೆ ಹಾಕಿದ ಮೇಲೆ ಮುಖ್ಯವಾಗಿ ಅಮ್ಮನವ್ರ ಹೂವು ಪ್ರಸಾದ ಕೇಳ್ತಾರೆ. ಹೂವು ಪ್ರಸಾದ ಆಯಿತು ಅಂತಂತಂದರೆ ಅವ್ರ ಕೆಲಸ ಆಯಿತು ಅಂತಲೇ ಮುಖ್ಯ. ನಾವು ನೋಡಿದಾಗೆ ತುಂಬ ಕಣ್ಣಾರೆ ನೋಡ್ತೀವಿ. ಹೌದು, ಆ ಮಹಿಮೆ ಅಮ್ಮನವರು ಭಕ್ತಾದಿಗಳು ಕೊಡತಕ್ಕಂತಹ ಒಂದು ಮಹಿಮೆ. ಅವರು ಭಕ್ತಿಯಿಂದ ಅಮ್ಮನ ಹತ್ರ ಕೇಳ್ತಾರೆ, ಅದೇ ಭಕ್ತಿಯಿಂದ ಅಮ್ಮ ಹೂವು ಪ್ರಸಾದ ಕೊಡ್ತದೆ. 21 ಪ್ರದಕ್ಷಿಣೆ ಹಾಕ್ತಾರೆ. 21 ಪ್ರದಕ್ಷಿಣೆ ಹಾಕಿ ಅಮ್ಮನವ್ರ ಕಷ್ಟ ಏನಾಯಿತೋ ಆ ಕಷ್ಟನ ಪ್ರದಕ್ಷಿಣೆ ಮೂಲಕ ಅಮ್ಮನವ್ರಿಗೆ ಪ್ರೇರೇಪಣೆ ಮಾಡಿರ್ತಾರೆ. ಪ್ರೇರೇಪಣೆ ಮಾಡಿದ ಮೇಲೆ ಅಮ್ಮನವ್ರ ಹತ್ರ ಬರ್ತಾರೆ. ಅವ್ರು 21 ಪ್ರದಕ್ಷಿಣೆ ಹಾಕ್ತಾರೆ. 21 ಪ್ರದಕ್ಷಿಣೆ ಹಾಕಿದ್ಮೇಲೆ ಅಮ್ಮನವ್ರ ಹತ್ರ ಬಂದು ಪ್ರೇರೇಪಿಸಿ ಅಮ್ಮನವ್ರ ಹತ್ರ ಹೂವು ಪ್ರಸಾದ ಆಗ್ತದೆ. ಇಲ್ಲಿ ಪ್ರದಕ್ಷಿಣೆ ಹಾಕೋದಕ್ಕಾಗಲಿ, ಹೂವು ಪ್ರಸಾದ ಕೇಳೋದಾಗಲಿ ದುಡ್ಡು ಏನಾದರೂ ಕೊಡಬೇಕು? ಯಾವುದೇ ಕಾರಣಕ್ಕೂ ಇಲ್ಲಿ ಯಾರಾದರೂ ನೀವು ಕೇಳಿ, ಭಕ್ತಾದಿಗಳ ಹತ್ರ ಯಾರ ಹತ್ರ ವಿಚಾರಿಸ್ಕೊಬೋದು. ದುಡ್ಡನ್ನು, ಈ ಕ್ಷೇತ್ರದಲ್ಲಿ ದುಡ್ಡನ್ನು ಮಹತ್ವ ಇಲ್ಲ. ಈ ಕ್ಷೇತ್ರ ಕಣ್ಣೀರು ಒರೆಸಂತಹ, ಭಕ್ತರ ಕಣ್ಣೀರು ಒರೆಸಂತಹ ಕ್ಷೇತ್ರನೇ. ಭಕ್ತರ ಕಣ್ಣಲ್ಲಿ ಕಣ್ಣೀರು ಹಾಕ್ಸಂತಹ ಒಂದು ಕ್ಷೇತ್ರ ಅಲ್ಲ ಇದು. ದೇವಸ್ಥಾನದ ಟೈಮಿಂಗ್ಸು ಅಮಾವಾಸ್ಯೆ ಹುಣ್ಣಿಮೆ ಬೆಳಗ್ಗೆ 8ರಿಂದ ಸಂಜೆ 5 ಗಂಟೆಗೆ ಲಾಸ್ಟ್ ಆಗುತ್ತೆ. ವಿಳಾಸ ಮುದ್ದನಾಯಕನಹಳ್ಳಿ, ಶ್ರೀ ಕ್ಷೇತ್ರ ಮುದ್ದನಾಯಕನಹಳ್ಳಿ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಕುಂದಾಣ ಹೋಬಳಿ.
ಬಸ್ಸಿನ ಮಾರ್ಗ ಏನಾದರೂ ಬಸ್ಸಿನ ಮಾರ್ಗ ದೇವನಹಳ್ಳಿಯಿಂದ ಬಸ್ಸುಗಳು ಬರ್ತವೆ, ಆಟೋಗಳು ಬರ್ತವೆ, ಭಕ್ತಾದಿಗಳು ಸ್ವಂತ ವೆಹಿಕಲಿಂದ ಬರ್ತಾರೆ, ಎಲ್ಲ ಮೂಲೆಗಳಿಂದಲೂ ಬರ್ತಾರೆ, ರಾಜ್ಯಗಳಿಂದ ಎಲ್ಲ ಮೂಲೆಗಳಿಂದಲೂ ಬರ್ತಾರೆ. ಹಂಗೆ ಬರಬೇಕಾದ್ರೂ ದೇವನಹಳ್ಳಿ ಮೂಲಕನೇ ಬರಬೇಕು, ದೇವನಹಳ್ಳಿಗೆ ಬಂದೇ ಬರಬೇಕು. ದೇವನಹಳ್ಳಿಯಿಂದ 6 ಕಿಲೋಮೀಟರ್ ಆಗುತ್ತೆ ಮುದ್ದನ ಈ ಕ್ಷೇತ್ರಕ್ಕೆ ಬರಬೇಕಂದ್ರೆ.